ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಶಾವಿಗೆ ಕಾಯಿ ಹಾಲು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎದೆ ನೋವು ಇರೋರಿಗೆ ಒಳ್ಳೆಯದು, ಆರೋಗ್ಯಕ್ಕೆ. ಕರ್ನಾಟಕ ಸ್ಪೆಷಲ್ ಎಸ್ಪೆಷಲಿ. ಬನ್ನಿ ಒಂದು ಸಲ ಹೇಗೆ ಮಾಡೋದು ಅಂತ ಮನೇಲೆಲ್ಲ ಹೇಗೆ ಮಾಡ್ತೀರಾ ಅಂತ ಹಾಗೆ ಕಮೆಂಟ್ ಮಾಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಒಂದು ತಟ್ಟೆಗೆ ಹಾರಕ್ಕೆ ಹಾಕಿ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನೈಸ್ ಬೇಡ, ಸ್ವಲ್ಪ ತರಿ ಪೌಡ್ರ್ ಮಾಡ್ಕೊಳ್ಳಿ. ಕೆಲವರಿಗೆ ಕಡಲೆ ಸೂಸ್ಲು ಇಷ್ಟ ಆಗುತ್ತೆ, ಅವರು ಕಡಲೆನ ಒಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಸೂಸ್ಲು ರೆಡಿ. ಎಳ್ಳು ಏನು ಪೌಡ್ರ್ ಮಾಡಿರ್ತೀವಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳಿನ ಸೂಸ್ಲು ರೆಡಿ. ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನು ಎರಡೂ ಮಾಡಿದ್ದೀನಿ. ಕಾಯಲ್ಲಿ ಮಾಡೋಕ್ಕೆ ಒಂದು ಕಾಯಿ, 2 ಸ್ಪೂನ್ ಗಸಗಸೆ, 4ರಿಂದ 5 ಏಲಕ್ಕಿ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಳ್ಳಿ. ಬೆಲ್ಲನ ಮೊದಲೇ ನೀರಲ್ಲಿ ನೆನೆಸಿಡಿ, ಆವಾಗ ಅದು ಕಲ್ಲು ಮಣ್ಣಿದ್ರೆ ಕೆಳಗೆ ಉಳ್ಕೊಳ್ಳುತ್ತೆ. ನೀರಲ್ಲಿ ನೆನೆಸಿರೋ ಬೆಲ್ಲ ಮತ್ತು ರುಬ್ಬಿರೋ ಕಾಯಿನ ಎರಡು ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಕಾಯಲ್ಲಿ ರೆಡಿ ಆಗುತ್ತೆ. ಈಗ ಶಾವಿಗೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ನೀರಿಗೆ ಹಾಕೋಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡು 1 ಗಂಟೆ ಇಲ್ದಂಗೆ ತಿರುಗ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು, ತುಂಬ ತೆಳು ಆಗಬಾರ್ದು, ಆವಾಗ ಶಾವಿಗೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಗಟ್ಟಿಗೆ ತಿರುಗಿಕೊಂಡ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಸೇಮ್ ಮುದ್ದೆ ಹೇಗೆ ಮಾಡ್ತೀರಾ ಆ ಥರ ಚೆನ್ನಾಗಿ ಬೇಯಬೇಕದು. ಬೆಂದಮೇಲೆ ಚೆನ್ನಾಗಿ ನಾದ್ಬಿಟ್ಟು ಶಾವಿಗೆ ಒಳ್ಳಿದ್ರೆ ಶಾವಿಗೆ ಒಳ್ಳು, ಇಲ್ಲಾಂದರೆ ಚಕ್ಲಿ ಒಳ್ಳಲ್ಲಿ ಹಾಕ್ಬಿಟ್ಟು ಶಾವಿಗೆ ಒತ್ಕೋಬೋದು. ಕೆಲವರು ಶಾವಿಗೆಗೆ ಇಕ್ಕಿದ ಬೇಳೆ ಸಾಂಬಾರು, ಕಾಳು ಸಾಂಬಾರು ಮಾಡ್ತಾರೆ. ನಮ್ಮ ಮನೇಲಿ ಸ್ವೀಟ್ ಮಾಡಿದ್ದೀವಿ ನೋಡಿ. ಚೆನ್ನಾಗೆ ಅದನ್ನ ನಾದ್ಕೊಂಡು ಶಾವಿಗೆ ಒಳ್ಳಲ್ಲಿ ಹಾಕ್ಬಿಟ್ಟು ಪ್ರೆಸ್ ಮಾಡಿದಾಗ ಶಾವಿಗೆ ಬರುತ್ತೆ, ಬಿಸಿ ಬಿಸಿ ಶಾವಿಗೆ. ಚಕ್ಲಿ ಒಳ್ಳಲ್ಲೂ ಮಾಡ್ಕೋಬೋದು. ಸಣ್ಣ ಚಕ್ಲಿ ಬರುತ್ತಲ್ಲ ಈ ಥರ ಹಾಕ್ಕೊಂಡ್ರೆ ಬರುತ್ತೆ. ಸಿಂಪಲ್, ಟೇಸ್ಟಿ ಆ್ಯಂಡ್ ಹೆಲ್ದಿ ಅಕ್ಕಿ ಶಾವಿಗೆ ಸವಿಯಲು ಸಿದ್ಧ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮತ್ತು ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿ, ಕಾಯಿ ಹಾಲು ಮತ್ತು ಎಳ್ಳು ಸೂಸ್ಲು, ಕಡಲೆ ಸೂಸ್ಲು ಎರಡರಲ್ಲಿ ಒಂದೊಂದು ಹಾಕ್ಕೋಬೋದು, ಇಲ್ಲ ಎರಡೂ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಹಾಕ್ಕೊಂಡು ತಿನ್ನೋದು. ನೆಕ್ಸ್ಟು ಯಾವ ರೆಸಿಪಿ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡೋಣ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ಫಾಲೋ ಮಾಡಿ, ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.